Hey guys, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಸಾಗರ್ ಸ್ಟೋರೀಸ್. ಮಗ ಟಾಪ್ ಕ್ರಿಕೆಟಿಂಗ್ ಅಪ್ಡೇಟ್ಸ್ ಎಲ್ಲರಿಗೂ ಸ್ವಾಗತ. ವೆಲ್ಕಮ್ ಬ್ಯಾಕ್. ಮೊದಲನೇ ಅಪ್ಡೇಟ್ ನಿನ್ನೆ ಮ್ಯಾಚ್ನ ಗೆಲ್ತಾ ಇದ್ದಂಗೆ ಸರ್ಪಂಚ್ ಸಾಬ್, ನಾವು ಶ್ರೇಯಸ್ ಏನ ಕರಿತೀವಿ ಸರ್ಪಂಚ್ ಸಾಬ್ ಅಂತ, ಒಂಥರ ಸರ್ಪಂಚ್ ಸಾಬ್ ಯಾಕೋ ಅಪ್ಸ್ಕಾಂಡ್ ಆಗೋಗ್ಬಿಟ್ಟವ್ರೆ. ಒಂಥರ ಪ್ರೆಸ್ ಕಾನ್ಫರೆನ್ಸ್ ಹೌದು ಬಂದಿದ್ರು, ಬಟ್ ಏನು ಮಾತಾಡ್ತಾರೆ, ತಲೆನೇ ಇಲ್ದಂಗೆ ಆಗೋಗ್ಬಿಡೈತಲ್ಲಿ ಸರ್ಪಂಚ್ ಸಾಬ್ದು. ಶ್ರೇಯಸ್ ಸ್ಟಾರ್ಟಿಂಗಲ್ಲಿ ಏನು ನಮ್ಮ ಸರ್ಪಂಚ್ ಸಾಬ್ ಹಂಗೆ ಹಿಂಗೆ ಅಂತಾರೆ ಬಿಲ್ಡಪ್ ಕೊಟ್ಟರು. ಇವಾಗ ಒಂಥರ ಪ್ರೆಸ್ ಕಾನ್ಫರೆನ್ಸಿಗೆ ಬರೋದಕ್ಕೆ ಅವ್ರಿಗೆ ಒಂಥರ ಪ್ರೆಸೆಂಟೇಷನ್ ಸೆರೆಮನಿಗೆ ಬರೋದಕ್ಕೆ ಒಂಥರ ಹಿಂಜರಿಕೆ ಆಗುತ್ತೆ. ಸೊ ಇಲ್ಲಿ ನಮ್ಮ RCB ಕ್ಯಾಪ್ಟನ್ ಲಾಸ್ಟ್ ಮ್ಯಾಚ್ ಕ್ಯಾಪ್ಟನ್ ನಿಭಾಯಿಸಿದಂಥ ಜಿತೇಶ್ ಶರ್ಮಾ ಹೇಳಿದರೆ, ವಿ ಜಸ್ಟ್ ವಾಂಟ್ ಟು ಪ್ಲೇ ಅವರ್ ಬೆಸ್ಟ್ ಕ್ರಿಕೆಟ್ ಇನ್ ಎವ್ರಿ ಮ್ಯಾಚ್, ದಟ್ಸ್ ಇಟ್. ನಾವು ಒಳ್ಳೆ ಕ್ರಿಕೆಟ್ ಆಡ್ತೀವಿ ಅಷ್ಟೇ ಗುರು, ಅಷ್ಟೇ ನಮಗೆ ಬೇಕಾಗಿರೋದು, ಬೇರೆ ಏನೂ ಇಲ್ಲ ಅಂತ ಹೇಳಿದರೆ. ಬೇರೆ ಕ್ರಿಕೆಟ್ ಆಡಕ್ಕೆ ಬರ್ತಾರೆ, ಬೇರೆಯವರು ಒಳ್ಳೆ ಕ್ರಿಕೆಟ್ ಆಡೋದಕ್ಕೆ ಅಂತ ಬರ್ತಾರೆ, ಬಟ್ ಕೆಲವೊಂದು ಟೈಮ್ ಕೆಟ್ಟ ಕ್ರಿಕೆಟ್ ಆಗೋಗ್ಬಿಡುತ್ತೆ. ಸೊ ಅದು ಹಣೆಯಲ್ಲಿ ಬರ್ತಿತ್ತು ಅಂದರೆ ಎಂಥ ಟೀಮ್ ಆದ್ರೂ ಕೂಡ ಕೆಲವೊಂದು ಟೈಮ್, ಯಾಕೆ ನಮ್ಮ RCB ಆಡಿಲ್ವಾ ಏಸಿದನು ಕೆಟ್ಟ ಕ್ರಿಕೆಟು ಒಂದೆರಡು ಮ್ಯಾಚಲ್ಲಿ ಆಡಿದ್ವಲ್ಲ. ಸೊ ಎಂಥ ಪುಡಾಂಗ್ ಟೀಮ್ ಆದ್ರೂ ಕೆಲವೊಂದು ಟೈಮು ವರ್ಷ ಕ್ರಿಕೆಟ್ನ ಆಡಲೇಬೇಕಾಗಿದೆ. ಬಟ್ ನಾವು ಬೆಸ್ಟ್ ಕ್ರಿಕೆಟ್ನ ಆಡೋದಕ್ಕೆ ಟ್ರೈ ಮಾಡ್ತೀವಿ ಅಂತ ಹೇಳಿದ್ರೆ. ಅಪ್ಡೇಟ್ ಬಿಟ್ಟು ನಿಮ್ಗೆಲ್ಲ ಗೊತ್ತಿರುವಾಗನೇ ಇವತ್ತು ಲಾಸ್ಟ್ ಹೋಮ್ ಗೇಮು ಚೇಪಕ್ಕಲ್ಲಿ ಚೆನ್ನೈದು, ಆದ್ರಿಂದ MS ಧೋನಿ ಆಡ್ಬೋದು ಅನ್ನೋ ಎಕ್ಸ್ಪೆಕ್ಟೇಷನ್ ಇದೆ, ವಿಪರೀತವಾಗಿದೆ. ನಾನು ಹೇಳ್ಬಿಟ್ಟಿದ್ದೀನಿ, ಸುಮಾರಿಂದ ಹೇಳ್ಕೊಂಡೇ ಬಂದಿದ್ದೀನಿ 18ನೇ ತಾರೀಕು ಅಂತ. ಬಟ್ CSK ಇನ್ನ ಸೀನಲ್ಲಿ ಇರೋದ್ರಿಂದ, ಕ್ವಾಲಿಫೈ ಆಗುವಂಥ ಸೀನಲ್ಲಿ ಇದ್ದಾರೆ, ಏನು ರೋಲ್ಡ್ ಔಟ್ ಏನು ಆಗಿಲ್ಲ ಅವ್ರನ್ನ. ಸೊ ಆದ್ರಿಂದ ಏನಾದ್ರು ಇವ್ರನ್ನ ಮತ್ತೆ ಆಡಿಸ್ಬಾರ್ದು ಅಂತ ಅನ್ಕೊಂತಾರ. ನೆಕ್ಸ್ಟ್ ಸೀಸನ್ಗೆ 2027ಗೆ ಕ್ಯಾರಿ ಮಾಡಬೇಕು ಅಂತ ಅನ್ಕೊಂಡಿರ್ತಾರೆ. ಅಲ್ಲೇನಾದ್ರು ಬಂದ್ಬಿಟ್ಟು ಲಾಸ್ಟ್ ಮ್ಯಾಚ್ನ ಆಡ್ತಾರ ಇವರು ಅನ್ನೋದು ಗೊತ್ತಿಲ್ಲ. ರವಿಚಂದ್ರನ್ ಅಶ್ವಿನ್ ಹಾಕಿರೋದೇನೆ ನಾಟ್ ಹ್ಯಾಪನಿಂಗ್ ಟುಡೇ ಇನ್ 2027 ಅಂತ ಕ್ವಶನ್ ಮಾರ್ಕ್ ಹಾಕಿದ್ರೆ. ಯಾಕಂದ್ರೆ ಅವ್ರು ಪ್ರಾಮಿಸ್ ಮಾಡಿದ್ರೆ ನಾನು ಚೇಪಕ್ ಸ್ಟೇಡಿಯಮಲ್ಲೇ ಲಾಸ್ಟ್ ಗೇಮ್ ನಾನು ಗ್ಲಾಸ್ ಗೇಮ್ನ ಆಡ್ತೀನಿ ಅಂತ. ಸೊ ಡೋಂಟ್ ಥಿಂಕ್ ಎನಿ ಬ್ಯಾಟಿಂಗ್ ಚೇಂಜಸ್ ವಿಲ್ ಹ್ಯಾಪನ್ ಅಂತ ಇವ್ರು ಹಾಕಿದ್ರೆ. ಅಂದರೆ ಯಾವುದೇ ಚೇಂಜಸ್ ಆಗೋದಿಲ್ಲ. MS ಧೋನಿ ಇವತ್ತು ಆಡುವಂಥ ಚಾನ್ಸಸ್ಸು ಇಲ್ಲ ಅನ್ನೋ ಥರನೇ ಹಾಕೊಂಡಿದ್ದಾರೆ. ಸೊ ಈಗಲ್ಲ ಅಂದರೆ ಇನ್ಯಾವಾಗ 2027ಗೂ ಕೂಡ ಕ್ಯಾರಿ ಫಾರ್ವರ್ಡ್ ಮಾಡ್ತಾರ MS ಧೋನಿ ಅನ್ನೋ ಒಂದು ಬ್ರ್ಯಾಂಡ್ನ ಇಟ್ಕೊಂಡು ಇವರು CSK ಅವರು ಅವ್ರನ್ನ ಆಡಿಸ್ದಂಗೆ ಸುಮ್ಮನೆ ಕೂರಿಸ್ಕೊಂಡು ನೆಕ್ಸ್ಟ್ ಸೀಸನ್ ಆಡೋಕ್ಕಾಗೋದಿಲ್ಲ ಹಂಗೆ ನೋಡೋಕೆ ಹೋಯ್ತು ಅಂತಂದ್ರೆ ಅಲ್ಲಿ. ಸೊ ಸುಮ್ಮನೆ ಸ್ಪಾಡಲ್ಲಿ ಇಟ್ಕೊಂತು ಅಂತಂದರೆ ಅಲ್ಲಿ ಡಗೌಟ್ಲಿ ಇಟ್ಕೊಳ್ಳಿ ಗುರು, ಅಲ್ಲಿ ಕೂತ್ಕೊಂಡ್ರೆ ಅಲ್ಲಿ ನಿಜ ಅಲ್ಲಿ ಕೋಚಿಂಗ್ ಸ್ಟಾಫ್ ಕಾರು ಇಟ್ಕೊಳ್ಳಿ. MS ಧೋನಿ ನೋಡ್ತಾರೆ ಫ್ಯಾನ್ಸ್ಗಳು. ಇವ್ರು ಗ್ರೌಂಡ್ಗೆ ಬರಲ್ಲ ಮ್ಯಾಚ್ ಟೈಮಲ್ಲಿ, ಈ ಥರ ಇದ್ರೆ ಏನು ಯೂಸು? ನಿಜವಾಗ್ಲೂ ಇದೊಂಥರ ಅಜೀಬ್ ಅಂತ ಅನ್ಸುತ್ತೆ. ಅಟ್ಲೀಸ್ಟ್ ಕೋಚಿಂಗ್ ಸ್ಟಾಫ್ ಎಲ್ಲರೂ ಇಟ್ಕೊಳ್ಳಿ ಇಲ್ಲಿ MS ಧೋನಿನ ನೆಕ್ಸ್ಟ್ ಸೀಸನಿಂದ. ಈ ಥರ ಎಲ್ಲ ಮಾಡೋದಕ್ಕೆ ಹೋಗ್ಬಿಡಿ. ಇವತ್ತು ಆಡಿಸ್ಲೇಬೇಕು ಎನಿ ಕಾಸ್ಟು. ನೋಡೋಣ, ಆಡಿಸಲ್ಲ ಅಂತ ಇವ್ರು ಅನ್ಕೊತಾ ಇದ್ದಾರೆ, ಬಟ್ ಹೋಪ್ಸ್ ಆರ್ ದೇರ್ ಬರ್ಬೋದು ಅಂತ. ಯಾಕಂದ್ರೆ ಧೋನಿ ಫ್ಯಾನ್ಸ್ಗಳು ಕ್ರೇಜಿ ಆಗಿದ್ದಾರೆ, ಇವತ್ತು ಆಡಿಸ್ತಾರೆ ಅಂತ. ಅಪ್ಡೇಟ್ ಬರ್ತೀರಿ. ನೆನ್ನೆ ಮ್ಯಾಚಲ್ಲಿ ಸೈಕಲ್ ಪರ್ಫಾರ್ಮ್ ಮಾಡಿರೋ ವೆಂಕಿ ಅಯ್ಯರ್ ಓಪನ್ ಸ್ಟೇಟ್ಮೆಂಟ್ ಹಾಕಿ ಕೊಟ್ಟಿದ್ದಾರೆ. ಅವ್ರಿಗೇನೋ ಆ ಗ್ರೌಂಡಲ್ಲಿ ಆ ಥರ ಫೀಲ್ ಆಯ್ತಂತೆ. ಐ ಹ್ಯಾವ್ ರಿಯಲಿ ಫೆಲ್ಟ್ ಅಟ್ ಹೋಮ್ ಇಯರ್ ಅಂತ. ನನ್ನ ಮನೆ ಥರ ಫೀಲ್ ಆಯಿತು, ಹೋಮ್ ಮ್ಯಾಚ್ ಆಡ್ದಂಗೆ ಇತ್ತು ಇದು ಅಂತ ಹೇಳಿದ್ರೆ. ಈ ಸಲ RCB ಹೆಂಗಾಗಿದೆ ಅಂತಂದರೆ ಹೋಮ್ ಮ್ಯಾಚಸ್ ಅಂತೂ ಸೈಕಾಗಿದೆ. ಅವೇ ಮ್ಯಾಚಸ್ ಕೂಡ ಏನು ಅಂತ ಕಳಪೆ ಆಗೇನಾಗಿಲ್ಲ, ಹೊಡ್ಕೊಂಡು ಬಂದಿದ್ದೀವಿ ನಾವು. ಸೋತಿರೋದೇ ವೆರಿ ಫ್ಯೂ ಮ್ಯಾಚಸ್ ನಾವು. ಹೋಮ್ ಮ್ಯಾಚು ಚೆನ್ನಾಗಾಗಿದೆ, ಹೋಮ್ ಮ್ಯಾಚ್ ಇರೋದ್ರಲ್ಲೇ ತೀರಾ ಸಖತ್ತಾಗಿದೆ. ಯಾಕಂದರೆ 7 ಮ್ಯಾಚಲ್ಲಿ ನಾವು ಗೆದ್ದಿದ್ದೀವಿ, 6 ಮ್ಯಾಚು ಹೋಮ್ ಮ್ಯಾಚಸಲ್ಲಿ. ಇನ್ನು ಮಿಕ್ಕಿರುವಂಥಲ್ಲೂ ಕೂಡ ಪರವಾಗಿಲ್ಲ, ಡಿಸೆಂಟಾಗಿ ಚೆನ್ನಾಗೇ ಆಗಿದೆ ಅವೇ ಮ್ಯಾಚ್ಗಳನ್ನು ಕೂಡ. ಇನ್ನು ಒಂದು ಅವೇ ಮ್ಯಾಚ್ ಇದೆ. ಸೊ ಆ ಮ್ಯಾಚ್ನು ಗೆಲ್ತು ಅಂದರೆ ಟೋಟಲ್ಗೆ ಓವರಾಲ್ಗೆ 10 ವಿನ್ ಅಂದ್ರೆ 4 ಅವೇ ಮ್ಯಾಚ್ ಗೆದ್ದಂಗೆ ಇತ್ತು ನಾವು. 4 ಅವೇ ಮ್ಯಾಚ್ ಗೆದ್ದಂಗೆ ಆಗುತ್ತೆ. 4 ಅಲ್ಲ ಗುರು, 5 ಅವೇ ಮ್ಯಾಚ್ನ ಗೆದ್ದಂಗೆ ಆಗುತ್ತೆ ನಾವಲ್ಲಿ. ಸೊ ನೋಡೋಣ ಏನಾಗುತ್ತೆ ಅಂತ. ಅಪ್ಡೇಟ್ ನಂಬರ್ 4, ಪ್ರೀತಿ ಜಿಂತಾ ಅವರು ಕೋನರ್ ಅವರು ಪಂಜಾಬ್ ಕಿಂಗ್ಸ್ಗೆ ಬಂದ್ಬಿಟ್ಟು ಸಿಕ್ಕಾಪಟ್ಟೆ ನೆನೆ ಮಾತಾಡ್ತಿದ್ರು, ಡ್ರಿಲ್ ಮಾಡ್ತಾ ಇದ್ರು. ಏನು ಅಂತ ಸೀರಿಯಸ್ ಮಟ್ಟದ ಡಿಸ್ಕಷನ್ ಥರ ಕಾಣಿಸ್ತಾ ಇರಲಿಲ್ಲ. ಬಟ್ ಆದ್ರೂ ಕೂಡ ಇದನ್ನ ಯಾವ ಥರ ಪೋರ್ಟ್ರೇ ಮಾಡಿದ್ದಾರೆ ಅಂತಂದರೆ, ಈ ಶ್ರೇಯಸ್ ಅಯ್ಯರ್ ಮತ್ತು ಇವ್ರು ಸರ್ಪಂಚ್ ಸಾಬು ಮತ್ತು ಇವ್ರು ನಿಂತ್ಕೊಂಡು ನೋಡ್ಬಿಟ್ಟು ಮಾತಾಡ್ತಿರೋದನ್ನ ನೋಡ್ಬಿಟ್ಟು ಅದನ್ನು AI ಎಡಿಟ್ ಮಾಡಿಬಿಟ್ಟು ಇವ್ರು ಬೈತಾ ಇರೋ ಥರ ಇದನ್ನು ಸಿಕ್ಕಾಪಟ್ಟೆ ಮಾಡಿದರೆ. ಹಾರ್ದಿಕ್ ಪಾಂಡ್ಯಾಗೆ ಮುಂಬೈ ಇಂಡಿಯನ್ಸ್ ಟೀಮ್ ಅವ್ರು ಬೈತಾ ಇರೋ ಥರ ಇದು ಯಾವಾಗಿಂದ ಸ್ಟಾರ್ಟ್ ಆಯಿತು ಅಂತಂದರೆ, ಸಂಜೀವ್ ಅವರು ಇವ್ರಿಗೆಲ್ಲ ಬಯಕ್ಕೆ ಸ್ಟಾರ್ಟ್ ಮಾಡೋರು. ರಿಷಬ್ ಪಂತ್ಗಾಗಿರಲಿ, KL ರಾಹುಲ್ಗಾಗಲಿ ಬಯಕ್ಕೆ ಸ್ಟಾರ್ಟ್ ಮಾಡೋದಿಲ್ಲ. ಅಲ್ಲಿಂದ ಇದು ಒಂಥರ ಟ್ರೆಂಡ್ ಸ್ಟಾರ್ಟ್ ಆಗೋಗ್ಬಿಟ್ಟಿದೆ. ಸೊ ಇಲ್ಲಿ ಬೈದಿಲ್ಲ ಅಂದ್ರೂ ಕೂಡ ಆ ಥರ AI ಎಡಿಟ್ ಮಾಡಿಬಿಡ್ತಾರೆ. ಸರ್ ಸುಮ್ಮನೆ ಮಾತಾಡ್ತಾ ಇದ್ದಾರೆ, ಸೊ ಇದು ಕೈ ತೋರಿಸ್ಕೊಂಡು ಬೈತಾ ಇರೋ ಥರ AI ಎಡಿಟ್. ಸೊ ಆ ಒಂದು ಸರ್ಕ್ಯುಲೇಟ್ ಏನಾಗ್ತಿದೆ, ಕೈ ತೋರಿಸ್ಕೊಂಡು ಶ್ರೇಯಸ್ ಅಯ್ಯರ್ಗೆ ಮಾತಾಡ್ತಿರೋದು ಅದು AI ಎಡಿಟ್ ಆಗಿದೆ. ಸೊ ಅವ್ರು ಏನೋ ಪಾಪ ಮಾತಾಡ್ಕೊಂತಿರ್ತಾವ್ರು, ಏನು ಬೈತಾ ಇಲ್ಲ ಅಲ್ಲಿ ಶ್ರೇಯಸ್ ಅಯ್ಯರ್ಗೆ. ಹೆಂಗೆ ಬೈದ್ಬಿಡ್ತಾರೆ, ಎಲ್ಲೋ ಒಂಥರ ಕಾಣ್ತಾನೆ ಇರಲಿಲ್ಲ ಅಲ್ಲಿ ಟೀಮು ಪಂಜಾಬ್ ಕಿಂಗ್ಸ್ ಅನ್ನೋದು. ಆ ಟೀಮ್ನ ಫೈನಲ್ಸಿಗೆ ಕರ್ಕೊಂಡು ಹೋದಂಥವ್ರು ಶ್ರೇಯಸ್ ಅಯ್ಯರ್ ಲಾಸ್ಟ್ ಇಯರು. ಒಂದು ಸೀಸನ್ ಈ ಥರ ಹಂಗೆ ಕಳಪೆ ಥರ ಆಗ್ತಿದೆ ಅನ್ನೋ ಮಾತ್ರಕ್ಕೆ ಸೀಸನ್ ಸ್ಟಾರ್ಟಿಂಗಲ್ಲಿ ಮಸ್ತಾಗಿ ಆಡಿದ್ನೆಲ್ಲ ಮರೆಯೋವಾಗಿಲ್ಲ. ಸೊ ಇದು AI ಎಡಿಟ್ ಅಷ್ಟೇ. ಅಪ್ಡೇಟ್ ನಂಬರ್ 5, ಶ್ರೇಯಸ್ ಅಯ್ಯರ್ ಅವರ ಸ್ಟ್ಯಾಟ್ಸ್ ನೋಡಿ ಹೆಂಗಿದೆ ಅಂತ. ಫಸ್ಟು 14 ಮ್ಯಾಚು RCB ಪರವಾಗಿ RCB ವಿರುದ್ಧವಾಗಿ ಆಡಿದಾಗ ಇವ್ರದ್ದು ಹೆಂಗಿತ್ತು ಅಂದರೆ ಸ್ಟ್ಯಾಟ್ಸು ಜಸ್ಟ್ 3 ಸಿಂಗಲ್ ಡಿಜಿಟ್ ಸ್ಕೋರ್ ಮಾಡಿದ್ರಂತೆ. ಬಟ್ ಇವಾಗ ಲಾಸ್ಟ್ 5 ಮ್ಯಾಚ್ ನೋಡ್ತು ಅಂತಂದರೆ 5 ಕನ್ಸಿಕ್ಯೂಟಿವ್ ಸಿಂಗಲ್ ಡಿಜಿಟ್ ಸ್ಕೋರು. RCB ಅಂತಂದ್ರೆ ಅವ್ರಿಗೆ ಆಗ್ತಾ ಇಲ್ಲ. ಮುಂಚೆ RCB ಅಂತಂದರೆ ಮಸ್ತಾಗಿ ಒಂಥರ ಖುಷಿ ಪಟ್ಕೊಂಡು ಆಡೋದಕ್ಕೆ ಬರೋರು, ಯಾಕಂದರೆ ಸ್ಕೋರ್ ಸಖತ್ತಾಗಿ ಮಾಡಿದ್ರು RCB ಅಗೇನ್ಸ್ಟ್ ಇವರು ಇನಿಷಿಯಲಿ ಅವರ ಕೆರಿಯರಲ್ಲಿ. ಬಟ್ ರೀಸೆಂಟಾಗಿ ಪಂಜಾಬ್ ಕಿಂಗ್ಸ್ಗೆ ಬಂದಾಗಿಂದ ಅಂತೂ ಒಂಥರ ಟ್ರಾಜಿಡಿ ಆಗೋಗ್ಬಿಟ್ಟಿದೆ ಶ್ರೇಯಸ್ ಅಯ್ಯರ್ನ ಸ್ಟ್ಯಾಟ್ಸ್. ಯಾಕಂದರೆ ಲಾಸ್ಟ್ ಸೀಸನ್ ಸುಮಾರು ಮ್ಯಾಚ್ನ ಆಡಿದ್ರು, ಲಾಸ್ಟ್ ಸೀಸನ್ನಿಂದ ಈಚೆ ಕಡೆನೇ ಅವರ ಸ್ಟ್ಯಾಟ್ಸ್ ಸಿಕ್ಕಾಪಟ್ಟೆ ಕಳಪೆ ಆಗಿರೋದು RCB ಅಗೇನ್ಸ್ಟು. ಸೊ ಅದೇನಕ್ಕೆ ಅಂತ ಗೊತ್ತಿಲ್ಲ.
ಶ್ರೇಯಸ್ ಅಯ್ಯರ್ ಆರ್ ಸಿ ಬಿ ವಿರುದ್ಧವಾಗಿ ನೋಡ್ತು ಅಂತಂದ್ರೆ ಟುಸ್ಪಡಾಕಿ ಆಗೋಗ್ಬಿಟ್ಟಿದ್ದಾರೆ. ಅಪ್ಡೇಟ್ ನಂಬರ್ 7 ಏನಾಗೋಗ್ಬಿಡ್ತು ರಜತ್ ಪತ್ಲಾರ್ಗೆ. ನಮ್ಮ ರಾಪ ಆಡೋಕ್ಕಾಗಲಿಲ್ಲ ಲಾಸ್ಟ್ ಮ್ಯಾಚು ಧರ್ಮಶಾಲಾದಲ್ಲಿ. ಸೊ ಏನಾಯ್ತು ಅಂತ ಅನ್ಕೊಂತ ಇದೆ. ಹಂಗೆ ಜಿತೇಶ್ ಶರ್ಮಾ ಅವ್ರು ಹೇಳಿದ್ದಾರೆ ಅವರು ಚೆನ್ನಾಗೇನೆ ಇದ್ದಾರೆ, ನೆಕ್ಸ್ಟ್ ಮ್ಯಾಚಿಗೆ ವಾಪಸ್ ಬರ್ತಾರೆ, ತಲೆ ಕೆಡ್ಸ್ಕೊಳ್ಳೋದಕ್ಕೆ ಹೋಗ್ಬೇಡಿ. ಅಂದರೆ ಸ್ವಲ್ಪ ಮಟ್ಟಿಗೆ ಅವ್ರಿಗೇನೋ ಆರೋಗ್ಯದ ಸಮಸ್ಯೆ ಆಗಿರ್ಬೋದು, ಇಲ್ನೆಸ್ ಅಲ್ಲಿ ಬೀಳುತ್ತಾ ಇರ್ಬೋದು ಅಷ್ಟೇ, ಇಂಜುರಿ ಎಲ್ಲ ಏನು ಆಗಿಲ್ಲ. ಸೊ ಅವ್ರು ಹೇಳೋದೇನು ಅಂದ್ರೆ ನೆಕ್ಸ್ಟ್ ಮ್ಯಾಚ್ ಬರ್ತಾರೆ, ಜಾಸ್ತಿ ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬೇಡಿ ಅಂತ. ಬಡಾರು ಜಿತೇಶ್ ಶರ್ಮಾ ಅವ್ರು ಬಂದ್ಬಿಟ್ಟು ಅವರ ಕ್ಯಾಪ್ಟನ್ಸಿಲಿ ಗೆಲ್ಸಿಲ್ಲ. ಮೊದಲನೇ ಮ್ಯಾಚು ಇವರೇ ಆಡ್ಕೊತಾ ಇದ್ರಂತೆ. ರಜತ್ ಪತಿದಾರ್ ಅವರು ಸ್ಟಾರ್ಟಿಂಗಲ್ಲೇ ಹೇಳಿದ್ರು ಅವರು, ಜಿತೇಶ್ ಶರ್ಮಾ ಅವರು, ನೀವೇನಾದ್ರು ಅನ್ಕೊಂತಾ ಇದ್ರೆ ನಿಮ್ಗೆ ಆರ್ ಸಿ ಬಿದು ಫುಲ್ ಟೈಮ್ ಕ್ಯಾಪ್ಟನ್ ಸಿಗುತ್ತೆ ಅಂತ. ಇಲ್ಲ ಗುರು, ನಾನು ಆ ಥರ ಎಲ್ಲ ಅನ್ಕೊಳಕ್ ಹೋಗೋದೇ ಇಲ್ಲ. ಇವಾಗಲೇ ಒಂದೊಂದು ಟೈಮ್ ಕ್ಯಾಪ್ಟನ್ಸಿ ಕೊಟ್ಟಾಗ ನಾನು ಹೆಂಗೆ ಆಡ್ಕೊಂತಾರೆ ಅಂತಂದ್ರೆ ಎಲ್ಲರೂ ರಜತ್ ಪತಿದಾರ್ ಬಂದ್ಬಿಟ್ಟು ಆಡ್ಕೊಂಡಿರ್ತಾರೆ, ಏಕ್ ದಿನ ಕಾ ಸುಲ್ತಾನ್, ಒನ್ ಡೇ ಚೀಫ್ ಮಿನಿಸ್ಟರ್ ನೀನು ಅಂತ. ಆಕ್ಚುಲಿ ಒನ್ ಡೇ ಚೀಫ್ ಮಿನಿಸ್ಟರ್ ಆಗಿದ್ರು ಅವರು ಆರ್ ಸಿ ಬಿಗೆ ಈ ಸೀಸನ್ ಕೂಡ, ಅದೇ ಲಾಸ್ಟ್ ಮ್ಯಾಚ್ ಅಲ್ಲಿ. ಅಪ್ಡೇಟ್ ನಂಬರ್ 8 ವೆಂಕಟೇಶ್ ಅಯ್ಯರ್ ಅವರು ಮಾತಾಡಿದ್ರೆ ಆರ್ ಸಿ ಬಿ ಕ್ಯಾಂಪ್ ಅಲ್ಲಿ ಅವ್ರಿಗೆ ಯಾವ ತರ ಫೀಲ್ ಆಗುತ್ತೆ ಅಂಡ್ ಯಾರು ಇವ್ರಿಗೆ ಸಿಕ್ಕಾಪಟ್ಟೆ ಒಂಥರ ಅಮೇಸಿಂಗ್ ಅಂತ ಅನ್ನಿಸ್ತಾರೆ ಅದರಿಂದ ನೋಡ್ತು ಅಂತ ಅಂದಾಗ ಹೇಳಿದ್ರೆ, ಹ್ಯಾವ್ 2 ಪೀಪಲ್ ಹೂ ಆರ್ ಅಮೇಸಿಂಗ್ ಕಮ್ಯುನಿಕೇಟರ್ಸ್, ಒನ್ ಇಸ್ ವಿರಾಟ್ ಕೊಹ್ಲಿ ಅಂಡ್ ಅದರ್ ಇಸ್ ದಿನೇಶ್ ಕಾರ್ತಿಕ್, ಬೋತ್ ಆಫ್ ದೆಮ್ ಕೀಪ್ ಹೆಲ್ಪಿಂಗ್ ಮೀ ಥ್ರೂ ಔಟ್ ದ ಇನ್ನಿಂಗ್ಸ್ ಅಂತ ಹೇಳಿದ್ದಾರೆ. ಸೊ ಸಿಕ್ಕಾಪಟ್ಟೆ ಅವರಿಗೆ ಆಡ್ ಆನ್ಸ್ಗಳನ್ನ ಕೊಡ್ತಾ ಇರ್ತಾರೆ ದಿನೇಶ್ ಕಾರ್ತಿಕ್ ಆಗಿರಲಿ. ನೋಡಿ ಹೌದು, ಒಬ್ಬೊಬ್ರು ಫೇವ್ರೇಟ್ಸ್ ಅಂತ ಇದ್ದೇ ಇರ್ತಾರೆ, ಇರೋವ್ರಲ್ಲಿ ಹೇಳಬೇಕು, ಇಲ್ಲ ಗುರು ನನಗೆ ಫೇವ್ರೇಟು ಇವ್ರೆ. ಆಬ್ವಿಯಸ್ಲಿ ವಿರಾಟ್ ಕೊಹ್ಲಿ ಹೆಸರು ಎಲ್ಲರೂ ತೊಗೊಂಡೇ ದಿನೇಶ್ ಕಾರ್ತಿಕ್ ಹೆಸರು ಕೂಡ ತೊಗೊಂಡೇ ಕೋಚ್ ಹೆಸರು ಕೂಡ ತೊಗೊಳ್ಳೇಬೇಕು. ಇನ್ಫ್ಯಾಕ್ಟ್ ಡೈರೆಕ್ಟರ್ ಆಪರೇಷನ್ ಅವರು ಮೊಬೈಲ್ ಅವ್ರ ಹೆಸರು ಕೂಡ ತಗೊಳ್ಳೇಬೇಕು. ಎಲ್ಲರೂ ಯೂನಿಟಿಯಿಂದ ಇದ್ರೆ ಅಲ್ವಾ ಆ ಟ್ರೋಫಿ ಗೆಲ್ಲೋದಕ್ಕೆ ಆಗೋದು. ಇಲ್ಲಾಂದ್ರೆ ಅವ್ರ ಮುಖ ಹಂಗೆ ಹಿಂಗೆ ಇವ್ರ ಕಂಡ್ರೆ ಅವ್ರಿಗಾಗಲ್ಲ, ಅವ್ರ ಕಂಡ್ರೆ ಅವ್ರಿಗಾಗಲ್ಲ ಅಂದ್ರೆ ಏನು ಮಾಡೋಕ್ಕಾಗಲ್ಲ ಅಲ್ಲಿ. ಸೊ ನೆಕ್ಸ್ಟ್ ಅಪ್ಡೇಟ್ ನಂಬರ್ 9, ಮೊಹಮ್ಮದ್ ಕೇಫ್ ಅವರು ಒಂದು ಪೋಸ್ಟ್ ಹಾಕೊಂಡ್ಬಿಟ್ಟಿದ್ದಾರೆ. ಸೊ ನಿನ್ನೆ ಮ್ಯಾಚಲ್ಲಿ ಪುಂಜಾ ಅವ್ರು ಬಿಟ್ಟಿದ್ದು ಕ್ಯಾಚ್ ಆದ್ರೂ ಆಗಿರ್ಬೋದು, ಇನ್ನು ವೈಭವ್ ಅವ್ರು ಬಿಟ್ಟಿದ್ದು ಕ್ಯಾಚ್ ಆದ್ರೂ ಆಗಿರ್ಬೋದು, ಕ್ಯಾಚ್ಗಳನ್ನ ಡ್ರಾಪ್ ಮಾಡಿಬಿಟ್ಟು ಏನು ಮಾಡ್ತಾ ಇದ್ದಾರೆ ಅವ್ರು, ಕ್ಯಾಚ್ಗಳನ್ನ ಇಷ್ಟೊಂದು ಡ್ರಾಪ್ ಮಾಡಿದ್ರಲ್ಲ. ಈ IPL ಅಲ್ಲಿ ಎಸ್ಪೆಷಲಿ ಯಂಗ್ಸ್ಟರ್ಸ್ಗಳು ಬಿಡಿ, ಎಕ್ಸ್ಪೀರಿಯನ್ಸ್ ಕ್ರಿಕೆಟರ್ಸ್ ಡ್ರಾಪ್ ಮಾಡಲು ಒಂದು ರೇಂಜಿಗೆ ಅರ್ಥ ಇದ್ರೂ ಇರ್ಬೋದು, ಸ್ವಲ್ಪ ಏಜ್ ಆಗಿರುವಂಥ ಕ್ರಿಕೆಟರ್ಸ್, ಬಟ್ ಯಂಗ್ಸ್ಟರ್ಸ್ಗಳು ಕ್ಯಾಚ್ನ ಡ್ರಾಪ್ ಮಾಡ್ತಾ ಇದ್ದಾರೆ. ಎನರ್ಜೆಟಿಕ್ ಆಗಿರುವಂಥ ಯಂಗ್ಸ್ಟರ್ಸ್ಗಳು ಕ್ಯಾಚ್ ಡ್ರಾಪ್ ಮಾಡಿದ್ದಾರೆ. ಹಿಂಗಿರಬೇಕು ಇಂಡಿಯನ್ ಯಂಗ್ಸ್ಟರ್ಸು. ಸೊ ಇದು ಬಿಗ್ಗೆಸ್ಟ್ ಕನ್ಸರ್ನ್ ಆಗಿದೆ ಈ IPL ಅಲ್ಲಿ. ಬರೀ ನೆನ್ನೆ ಮ್ಯಾಚಲ್ಲಿ ಮಾತ್ರ ಅಂತಲ್ಲ, ಇನ್ನು ಈ IPL ಥ್ರೂ ಔಟ್ ನೋಡ್ತಿದ್ದೀವಿ ಅಂತಂದ್ರೆ ಇಷ್ಟು ನಂಬರ್ ಆಫ್ ಕ್ಯಾಚಸ್ ಡ್ರಾಪ್ ಆಗೇ ಇಲ್ಲ ಗುರು. ಅಷ್ಟು ನಂಬರ್ ಆಫ್ ಕ್ಯಾಚಸ್ ಪ್ರತಿಯೊಂದು ಮ್ಯಾಚನ್ನು ಕೂಡ ಒಂದು 3-4 ಕ್ಯಾಚ್ ಡ್ರಾಪ್ ಅಂತೂ ಆಗ್ತಾ ಇದ್ದಾವೆ. ಇದು ನಾರ್ಮಲ್ ಆಗೋಗ್ಬಿಟ್ಟಿದೆ IPL. ಸ್ಟ್ಯಾಂಡರ್ಡ್ ಸ್ವಲ್ಪ ಕಮ್ಮಿ ಆದಂಗೆ ಆಗೋಗ್ಬಿಡುತ್ತೆ ಈ ಥರ ಕ್ಯಾಚ್ ಡ್ರಾಪ್ ಆಯಿತು ಅಂದ್ರೆ. ಸ್ಟ್ಯಾಂಡರ್ಡ್ಸ್ ಹೆಂಗಿರಬೇಕು ಅಂತಂದ್ರೆ ಆಫ್ ಚಾನ್ಸ್ನ ಕನ್ವರ್ಟ್ ಮಾಡೋ ಥರ ಇರಬೇಕು IPL ಸ್ಟ್ಯಾಂಡರ್ಡ್ಸು. ಸೊ ಇಲ್ಲಿ ಈಸಿ ಸಿಟರ್ ಕ್ಯಾಚ್ಗಳೆಲ್ಲ ಬಿಡ್ತಾ ಇದ್ದಾರೆ ಅಂತಲೇ ಖಂಡಿತ ಸ್ಟ್ಯಾಂಡ್ ಸ್ವಲ್ಪ ಲೋವರ್ ಆಗೇ ಆಗುತ್ತೆ. ಆ್ಯಂಡ್ ಇವ್ರು ಹೇಳಿದರೆ ಕೋಚಸ್ಗಳಿಗೆ, ಟೀಮ್ನ ಕೋಚಸ್ಗಳಿಗೆ, ನೋಡ್ರಪ್ಪ ಸ್ವಲ್ಪ ಈ ಕಡೆ ತಲೆ ಹಾಯಿಸಿ, ಇವಾಗ ಟೂರ್ನಮೆಂಟ್ ಎಂಡ್ ಆಗ್ತಾ ಬರ್ತಾ ಇದ್ದಂಗೆ ಹೇಳ್ತಾ ಇದ್ದಾರಲ್ಲ ಇವರು, ಸ್ಟಾರ್ಟಿಂಗಲ್ಲೇ ಹೇಳ್ಬೇಕಾಗಿತ್ತು, ನೋಡ್ರಪ್ಪ ಈ ಕಡೆ ತಲೆ ಹಾಯಿಸಿ, ನೋಡ್ರಿ ನಿಮ್ಮ ಫೀಲ್ಡರ್ಸ್ಗಳು ನೆಟ್ಟಿಗೆ ಕೆಲಸ ಮಾಡ್ತಾ ಇಲ್ಲ, ಅದಕ್ಕೋಸ್ಕರ ನೀವು ಮ್ಯಾಚ್ಗಳನ್ನ ಸೋಲ್ತಾ ಇರೋದು ಅಂತ. ಹೌದು, ಮೆಜಾರಿಟಿ ಆಫ್ ಮ್ಯಾಚಸ್ ಈ ಸೀಸನ್ IPL ಅಲ್ಲಿ ಸೋತಿರೋದೇ ಕ್ಯಾಚ್ ಬಿಟ್ಟಿರೋದ್ರಿಂದ. ಅಪ್ಡೇಟ್ ನಂಬರ್ 10, ನಮ್ಮ KL ರಾಹುಲ್ ಅವರು ಒಂದು ಉತ್ತರನ ಕೊಟ್ಟಿದ್ದಾರೆ. ನೆನ್ನೆ ಮ್ಯಾಚಲ್ಲಿ ಬೆಟರ್ ಆಗಿ ಪರ್ಫಾರ್ಮ್ ಮಾಡಿದ್ರು. ಹೌದು, ಡಕೌಟ್ ಆಗಬೇಕಾಗಿತ್ತು, ಕ್ಯಾಚ್ನ ಡ್ರಾಪ್ ಮಾಡ್ತಾರೆ, ಅಲ್ಲಿಂದ ಒಂದು 15 ಕೂಡ ಹೊಡ್ಕೊತಾರೆ. ಐ ಹ್ಯಾವ್ ಬೀನ್ ಸ್ಕೋರಿಂಗ್ 500 runs season, but this one is bit special to me because I've been working to up my strike rate to keep up with the modern T20s ಡಿಮ್ಯಾಂಡ್ ಅಂತ ಹೇಳಿದ್ದಾರೆ. ಸೊ ಅವ್ರ ಸ್ಟ್ರೈಕ್ ರೇಟ್ ಇಂಪ್ರೂವ್ ಮಾಡ್ಕೊ ಅಂತ ಎಲ್ಲರೂ ಸಿಕ್ಕಾಪಟ್ಟೆ ಫ್ಯಾನ್ಸ್ಗಳೇ ಆಗಿರಲಿ, ಎಲ್ಲರೂ ಆಗಿರಲಿ, KL ರಾಹುಲ್ ಓಕೆ ರನ್ಸ್ ಹೊಡಿತಾರೆ, ಬಟ್ ಸ್ಟ್ರೈಕ್ ರೇಟ್ ಇಂಪ್ರೂವ್ ಮಾಡ್ಕೋಬೇಕು ಅಂತ ಸೀಸನ್ಗಿನ ಮುಂಚೆನೇ ಅವ್ರ ಮೇಲೆ ಸಿಕ್ಕಾಪಟ್ಟೆ ಪ್ರೆಷರ್ ಅನ್ನೋದಿತ್ತು. ಸೊ ಇದು ನನಗೆ ಸಿಕ್ಕಾಪಟ್ಟೆ 500 ರನ್ ಯಾವಾಗಲೂ ಹೊಡಿತಾ ಇರ್ತೀನಿ. ಅದು ನಾರ್ಮಲ್, ನನಗೆ 500 ಹೊಡಿಯೋದೇನು ಹೊಸ ವಿಷಯ ಅಲ್ಲ. ಲಾಸ್ಟ್ ಸೀಸನ್ ಹೊಡಿದ್ದೀನಿ, ಈ ಸೀಸನ್ ಹೊಡಿದ್ದೀನಿ, ಬಟ್ ಸ್ಟ್ರೈಕ್ ರೇಟ್ ಸ್ವಲ್ಪ ಬೆಟರ್ ಆಗಿ ಕಾಣಿಸ್ಕೊಂಡೆ ನಾನು ಈ ಸೀಸನು. ನನಗೆ ಅದರಲ್ಲಿ ಸ್ವಲ್ಪ ಚೆನ್ನಾಗಿ ಅನ್ನಿಸ್ತು. ಮುಂಚೆ ಆ ಥರ ಅನ್ನಿಸ್ತಿರಲಿಲ್ಲ. ಈ ಸೀಸನು ಈ 500 ಏನಿದೆ ಇದು ನನಗೆ ಖುಷಿ ಕೊಟ್ಟಿದೆ ಅಂತ KL ರಾಹುಲ್ ಅವರು ಒಪ್ಕೊಂಡಿದ್ದಾರೆ. ಇದಿಷ್ಟು ಆಗಿದೆ ಮಗ ಟಾಪ್ ಕ್ರಿಕೆಟಿಂಗ್ ಅಪ್ಡೇಟ್ಸ್. ನಿಮ್ಗೇನು ವಿಡಿಯೋ ಸ್ವಲ್ಪ ಇಷ್ಟ ಆಗಿದೆ, ಲೈಕ್ ಮಾಡ್ಕೊಳ್ಳಿ ಗಾಯ್ಸ್.